ಮುಂದಿನ ವರ್ಷದಿಂದ ಭೀಮ ಅಂಬಾರಿ ಹೊರಲಿದ್ದಾನ. ಇಂಥದ್ದೊಂದು ಕುತೂಹಲ ಈಗ ಶುರುವಾಗಿದೆ. ಯಾಕಂದ್ರೆ ಅಭಿಮನ್ಯು ಮುಂದಿನ ವರ್ಷದಿಂದ ಅಂಬಾರಿ ಹೊರೋಕೆ ಆಗಲ್ಲ ಎನ್ನಲಾಗ್ತಿದೆ. ಯಾಕಂದ್ರೆ 60 ವರ್ಷ ಮೇಲ್ಪಟ್ಟ ಆನೆಗಳನ್ನ ಅಂಬಾರಿ ಹೊರಲು ಬಳಸಬಾರದು ಎಂಬ ನಿಯಮವಿದೆ. ನಮ್ಮ ಅಭಿಮನ್ಯುವಿಗೀಗ 59 ವರ್ಷ ವಯಸ್ಸು. ಮುಂದಿನ ದಸರಾ ವೇಳೆಗೆ ಅವನಿಗೆ 60 ವರ್ಷ ತುಂಬಿರುತ್ತೆ. ಹೀಗಾಗಿ ಮುಂದಿನ ದಸರಾಗೆ ಬೇರೆ ಆನೆಯನ್ನ ಅಂಬಾರಿ ಹೊರಲು ಸಿದ್ಧಪಡಿಸುವ ಸಾಧ್ಯತೆ ಇದೆ. ಹೀಗಾಗಿ ಅಭಿಮನ್ಯುವಿಗೆ ಈ ವರ್ಷ ಅಂಬಾರಿ ಹೊತ್ತ ಕೊನೆಯ ದಸರಾ ಆಗಲಿದೆ. ಈ ಮಧ್ಯೆ ಅಪಾರ ಅಭಿಮಾನಿ ಬಳಗ ಹೊಂದಿರುವ ಭೀಮ ಮುಂದಿನ ಸಲ ಅಂಬಾರಿ ಹೊರಲಿ ಅನ್ನೋದು ಹಲವರ ಬಯಕೆ ಕೂಡ ಆಗಿದೆ. ಅಂದಹಾಗೆ ಭೀಮನಿಗೆ ಸಾಕಷ್ಟು ಫ್ಯಾನ್ ಫಾಲೋಯಿಂಗ್ ಇದೆ. ಗಜಪಡೆ ನಡುವೆ ಭೀಮ ಅಂತ ಕೂಗಿ ಕರೆದ್ರೆ ಸೊಂಡಿಲೆತ್ತಿ ನಮಸ್ಕಾರ ಮಾಡಿ ಅಭಿಮಾನ ತೋರುವ ಈ ಬಲ ಭೀಮನ ಅಭಿಮಾನಿಗಳು ಎಲ್ಲ ಊರಲ್ಲೂ ಇದ್ದಾರೆ. ಭೀಮ ಎಂದಾಕ್ಷಣ ಸೊಂಡಿಲೆತ್ತಿ ಸಲಾಂ ಎನ್ನುವ ಅವನ ಮನುಷ್ಯರ ಜೊತೆಗಿನ ಬಾಂಧವ್ಯಕ್ಕೆ ಮನಸೋಲದವರೇ ಇಲ್ಲ. ನಮ್ಮ ಭೀಮನಿಗೀಗ 25 ವರ್ಷ ವಯಸ್ಸು. ಈ ಬಾರಿ ಅವನ ತೂಕ ಪರೀಕ್ಷೆ ಮಾಡಿದಾಗ 5,905 kg ತೂಗಿದ್ದ. ಸಾರ್ವಜನಿಕರ ನೆಚ್ಚಿನ ಆನೆ ಭೀಮ ಕಳೆದ 4 ವರ್ಷದಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಿದ್ದಾನೆ. ಭೀಮ ಯಾರೇ ತನ್ನ ಹೆಸರು ಕರೆದ್ರೂ ರಿಯಾಕ್ಟ್ ಮಾಡ್ತಾನೆ. ಅವನು ಆದಷ್ಟು ಬೇಗ ಅಂಬಾರಿ ಹೊರಲಿ ಅನ್ನೋದು ಎಲ್ಲರ ಬಯಕೆ. ಭೀಮ ಚಿನ್ನದ ಅಂಬಾರಿ ಹೊರಲು ಬೇಕಿರುವ ಎಲ್ಲ ಲಕ್ಷಣಗಳನ್ನ ಹೊಂದಿದ್ದಾನೆ. ಅವನ ದಂತ, ದೇಹ ರಚನೆ, ಸಮತಟ್ಟಾಗಿರುವ ಬೆನ್ನು ಅಂಬಾರಿ ಇಡಲು ಸೂಕ್ತವಾಗಿದೆ. ಆದ್ದರಿಂದ ಭವಿಷ್ಯದಲ್ಲಿ ಭೀಮ ಗಜಪಡೆಯ ಕ್ಯಾಪ್ಟನ್ ಆಗಲಿದ್ದಾನೆ ಅನ್ನೋದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಭಿಪ್ರಾಯ. ಈಗಾಗಲೇ ಜನರ ಮನಸ್ಸು ಗೆದ್ದಿರುವ ಭೀಮನಿಗೆ ಅಭಿಮಾನಿಗಳೇನೂ ಕಡಿಮೆ ಇಲ್ಲ. ಆದಷ್ಟು ಬೇಗ ನಮ್ಮ ಭೀಮ ಗಜಗಾಂಭೀರ್ಯದಿಂದ ಅಂಬಾರಿ ಹೊರಲಿ ಅನ್ನೋದು ನಮ್ಮ ಆಶಯ.